ಕಾಸ್ಟ್ಲಿ ಪ್ರಾಡಕ್ಟ್ ತಗೊಂಡ್ಮೇಲೆ ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಒಂಥರ ಕಷ್ಟ, ಅದೇ ವರ್ಕ್ ಆಗ್ಬಿಟ್ರೆ ಇನ್ನೊಂಥರ ಕಷ್ಟ, ಯಾಕಂದ್ರೆ ಜೋಬ್ಗೆ ಕತ್ರಿ ಬೀಳುತ್ತೆ. ನಂಗೆ ಈ ಪ್ರಾಡಕ್ಟ್ ಅದೇ ಕೆಲಸ ಮಾಡಿದ್ದು. ಆಲ್ರೆಡಿ ಒಂದು ಬಾಟಲ್ ಖಾಲಿ ಆಗಿದೆ, ಒಂದೇ ಒಂದು ಡ್ರಾಪ್ ಇದೆ. ಐ ಆನ್ ಟು ಮೈ ಸೆಕೆಂಡ್ ಬಾಟಲ್. ಸ್ಕಿನ್ ಮೇಲೆ ಏನೂ ಇಲ್ಲ, ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಯಾವುದೇ ಥರದ ಎಕ್ಸ್ಟರ್ನಲ್ ಲೈಟ್ ಇಲ್ಲ, ಬರೀ ಟ್ಯೂಬ್ ಲೈಟ್ ಅಷ್ಟೇ. ಅಂಡ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಆಗ್ತಾ ಇದೆ. ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಒನ್ ಪ್ರಾಡಕ್ಟ್. ನಾನು ಇದನ್ನ ಬೆಳಗ್ಗೆ ರಾತ್ರಿ 2 ಹೊತ್ತು ಯೂಸ್ ಮಾಡ್ತಾ ಇದ್ದೀನಿ, ಅಷ್ಟು ಇಷ್ಟ ಆಗೋಗಿದೆ. ಅಂಡ್ ನನ್ನ ಸ್ಕಿನ್ ಇದರಲ್ಲಿ ಏನು ಎಕ್ಸ್ಟ್ರಾ ಫರ್ಮಿಂಗ್ ಅಂತ ಇದೆ, ನನ್ನ ಸ್ಕಿನ್ ಅಲ್ಲಿ ಆ ಟೈಟ್ನೆಸ್ ಐ ಕ್ಯಾನ್ ಫೀಲ್. 1 ತಿಂಗಳಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು. ಅಂಡ್ ಇಲ್ಲಿ ಸಣ್ಣ ಪುಟ್ಟ ಮಾರ್ಕ್ಸ್ ಏನಿತ್ತು ಅದನ್ನು ಹೋಗ್ತಾ ಇದೆ. ಈ ಪಿಂಪಲ್ನ ಇಗ್ನೋರ್ ಮಾಡಿ. ದಿಸ್ ಇಸ್ ಬಿಕಾಸ್ ಆಫ್ ಮೈ ಪೀರಿಯಡ್ಸ್ ಅಂಡ್ ಹಬ್ಬದ್ದು ಸ್ವೀಟ್ಸ್ ಎಲ್ಲ ಸೇರಿ ಬಂದಿರೋದು. ಬಟ್ ಅದರ್ವೈಸ್ ಲುಕ್ ಎಟ್ ಮೈ ಸ್ಕಿನ್. ನನಗೆ ನನ್ನ ಸ್ಕಿನ್ ಮೇಲೆ ಲವ್ ಆಗ್ತಾ ಇದೆ. ನನಗೆ ಈ ನಡುವೆ ಅಂತೂ ಟಿಂಟೆಡ್ ಫೌಂಡೇಶನ್ ಹಾಕೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಇದು. ಇದನ್ನ ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ಹಿಂಗೆ 2 ಡ್ರಾಪ್ ಪಂಪ್ ಹಾಕೊಂಡು ಪಳ ಪಳ ಅಂತ ಇದೆ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ಅಪ್ಲೈ ಆನ್ ಟು ಮೈ ಸ್ಕಿನ್. ಇಲ್ಲ ಬೆಳಗ್ಗೆ ಹೊತ್ತು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಯೂಸ್ ಮಾಡಿ ಅದಾದ್ಮೇಲೆ ಇದು ಹಾಕ್ತೀನಿ. ರಾತ್ರಿ ಹೊತ್ತು ಇದನ್ನೇ ಫಸ್ಟ್ ಹಾಕ್ತೀನಿ. ಬಟ್ ಇವತ್ತು ಟೋನರ್ ಹಾಕಿಲ್ಲ. ಇದು ಒಂದೇ ಅಲ್ಲ, ಇದ್ರ ಜೊತೆ ಇವ್ರ ಅಕ್ಕ ಬೇರೆ ನನಗೆ ಜೋಬಕ್ಕೆ ಕತ್ರಿ ಆಗ್ತಾ ಇದ್ದಾರೆ. ಇಟ್ ಇಸ್ ದಿಸ್ ಒನ್ ಡಾಲ್ಬಾ ಫಸ್ಟ್ ಸ್ಪ್ರೇ ಸಿರಮ್. ಇದನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಇದು ನೋಡಿ ಖಾಲಿ ಹೊಸದು ಬಂದಿದೆ. ಹಾಗೆ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡೋಣ. ಅಂಡ್ ದೆನ್ ಸನ್ಸ್ಕ್ರೀನ್. Look at my glass skin just from skincare.